ಗನ್ ಬಗ್ಗೆ ಕಾನೂನು ಹೋರಾಟವನ್ನ ಮರೆತ್ರ ದರ್ಶನ್ ಬಳಿ ಇದ್ದಂತ ಗನ್ ವಶಕ್ಕೆ ಪಡೆದಿರುವ ಪೊಲೀಸರು ಈ ಬಗ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಅರ್ಜಿ ಸಲ್ಲಿಸಿ ಬರೋಬ್ಬರಿ 1 ತಿಂಗಳಾಯಿತು. ಆದರೆ ವಿಚಾರಣೆಗೆ ಪಟ್ಟಿ ಮಾಡಿಸದ ವಕೀಲರು ದರ್ಶನ್ಗೆ ನೋಟಿಸ್ ನೀಡಿ ಗನ್ ವಶಕ್ಕೆ ಪಡೆದಿದ್ದ ಪೊಲೀಸರು ದರ್ಶನ್ ಬಳಿ ಇದ್ದಂತ ಜರ್ಮನ್ ಮೇಡ್ ಗನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಗನ್ ಬೇಕೇ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ದರ್ಶನ್. ಆದ್ರೆ ನೆಪ ಮಾತ್ರಕ್ಕೆ ಅರ್ಜಿ ಹಾಕಿ ಸುಮ್ಮನಾಗ್ದಂಗೆ ಕಾಣಿಸ್ತಾ ಇದೆ. ಹೀಗಿರುವಾಗ ಸಂಕಷ್ಟಗಳ ನಡುವೆ ಗನ್ ಮರೆತ್ರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಗನ್ನಿತ್ತು, ಈ ಕೊಲೆ ಆರೋಪಿ ಅನ್ನುವಂಥ ಪಟ್ಟ ಬಂದ ಮೇಲೆ, ಕೊಲೆ ಕೇಸ್ನಲ್ಲಿ ಇವ್ರ ಹೆಸರು ಬಂದ ಮೇಲೆ ಆ ಗನ್ನನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆಗ ಇಲ್ಲ, ನನಗೆ ಗನ್ ಬೇಕೇ ಬೇಕು, ನಾನೊಬ್ಬ ಸೆಲೆಬ್ರಿಟಿ, ನನ್ನ ಹತ್ರ ಪರ್ಮಿಷನ್ ಇದೆ ಅಂತೆಲ್ಲ ಹೇಳಿದರು. ಬಟ್ ಇಲ್ಲ ಅಂತ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು, ನನಗೆ ಗನ್ ಬೇಕೇ ಬೇಕು ಅಂತ. ಬಟ್ ಅದಾದ್ಮೇಲೆ ಕಾನೂನು ಹೋರಾಟ ಮಾಡಬೇಕಲ್ಲ, ಸುಮ್ಮನೆ ಒಂದು ಹೇಳ್ಕೊಂಡು ಸುಮ್ಮನೆ ಕೂತ್ರೆ ಆಗಲ್ವಲ್ಲ. ಅದಕ್ಕೆ ತಕ್ಕಂತೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ಬಟ್ ಕಾನೂನು ಹೋರಾಟವನ್ನು ಮಾಡ್ತಾ ಇಲ್ಲ, ಮರ್ತೋಗಿದ್ದಾರೋ ಅಥವಾ ಸುಮಾರು ಸಮಸ್ಯೆಗಳಿದೆ. ಈಗ ಹೇಳ್ತಾ ಇದ್ವಲ್ಲ, ಮೂರು ಸಂಕಷ್ಟ ಇದೆ, ಇದ್ರ ಮಧ್ಯದಲ್ಲಿ ಇದೊಂದು ಯಾಕೆ ಅಂತ ಸುಮ್ಮನಾಗಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಒಂದು ಕಡೆಯಲ್ಲಿ ದರ್ಶನ್ಗೆ ಮೂರು ಸಂಕಷ್ಟ ಎದುರಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಮರ್ತು ಬಿಟ್ರಾ ಅಂತ ದರ್ಶನ್? ಕಂಟಿನ್ಯೂಟಿ ಒಂದ್ ಕಡೆ ಈ ಹಿಂದೆ ಈ ಇನ್ಸಿಡೆಂಟ್ ಆದ ಬಳಿಕ ದರ್ಶನ್ ಬಳಿದ್ದಂತಹ ಗನ್ನನ್ನ ವಶಪಡಿಸ್ಕೊಳ್ಳಲಾಗಿತ್ತು. ಸೊ ಇದಾದ ಬಳಿಕ ಇವರು ಗನ್ ವಶಪಡಿಸ್ಕೊಂಡ ನಂತರ ಗನ್ ಬೇಕು ವಾಪಸ್ ನನಗೆ ಅಂತೇಳಿ, ನಾನು ಸೆಲೆಬ್ರಿಟಿ ಅಂತೇಳಿ ಇವರು ಒಂದಿಷ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಂಡಿದ್ರು. ಆದ್ರೆ ಅದರ ವಿಚಾರಣೆ ಆಗ್ಲಿ, ಅದರ ಬಗ್ಗೆ ಹೋರಾಟವಾದ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಸೊ ಕಾರಣ ಇದಕ್ಕೆ ಹಲವು ಒತ್ತಡಗಳಿರ್ಬೋದು. ಈಗಾಗಲೇ ಅವರು ಬೇರೆ ಬೇರೆ ಪ್ರಕರಣಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಒಂದು ಕಡೆ ಪೊಲೀಸರು ಹೋಗಿರುವಂತದ್ದು, ಮತ್ತೆ ಇನ್ನೊಂದು ಕಡೆ ಮಾಫಿ ಸಾಕ್ಷಿಗೆ ಇವರು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಪೊಲೀಸರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಒತ್ತಡಕ್ಕೆ ಒಳಗಾಗಿರುವ ಸಾಧ್ಯತೆಗಳಿಂದನೂ ಕೂಡ ಅದನ್ನ ಕೇಳದೇನು ಕೂಡ ಇರ್ಬೋದು ಅನ್ನೋ ಅನುಮಾನಗಳಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ ಎಲ್ಲ ಒಂದ್ ಕಡೆ ಆ ಟೆನ್ಷನ್ ಅಂತಂದ್ರೆ ಕೋರ್ಟಿನ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒತ್ತಡದಲ್ಲಿರುವ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ಅವ್ರಿಗೆ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ ಈ ಗನ್ ಬೇಕು ಅಂತ ಏನು ಹೋರಾಟವನ್ನು ಮಾಡಿದ್ರೆ ಆ ಹೋರಾಟವನ್ನ ಮರೆತ್ರ ಅಂತ ಅನುಮಾನಗಳು ಕಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.